ಅಂತ ಹೇಳಿದ್ರಲ್ಲ ಇದೇನದು? ಹ್ಞೂ ಸರ್, ಇದು 2 ತೆಂಗಿನ ಗಿಡ ಇದೆ. 35 ಫೂಟ್ಗೆ 2 ತೆಂಗಿನ ಗಿಡ ಇದೆ. ತೆಂಗಿನ ಗಿಡದ ಮಧ್ಯೆ ಅಂದ್ರೆ 35 ಫೂಟು ಡಿಸ್ಟೆನ್ಸ್ ಬಿಟ್ಬಿಟ್ಟು ತೆಂಗಿನ ಗಿಡ ತೆಂಗಿನ ಹಚ್ಚಿದ್ರ? ಗಿಡ ಹಚ್ಚೇವಿ. ಹಾಂ ಸರ್. ಆ 2 ತೆಂಗಿನ ಗಿಡದ ನಡುವೆ ಒಂದು ಇದನ್ನ ಹಲಸು ಹಚ್ಚೇವಿ. ಹಲಸು ಈ ಹಚ್ಚಿದ್ರಿ? ಹಲಸು ಆಲ್ ಸೀಸನ್ ಹಲಸು. ಆಲ್ ಸೀಸನ್ 12 ತಿಂಗಳು ಬರುತ್ತೆ? 12 ತಿಂಗಳೂ ಬರ್ತೈತಿ. ಹಾಂ ಸರ್. ಆಮೇಲೆ ಈಗ ನೋಡ್ರಿ, ಈಗ ನೋಡ್ಬೇಕಂತಂದ್ರೆ ಈಗ ಅಲ್ಲೇ ನೋಡ್ರಿ, ಯಾರ ಹೊಲದಾಗನ ಈಗ ಹಲಸಿಲ್ಲ, ಹಲಸಿನ ಸೀಸನ್ ಇಲ್ಲ. ಹಾಂ ಹೌದು ಹೌದು ಸರ್. ಆದ್ರೆ ಈಗ ನಮ್ಮಲ್ಲಿ ಹಲಸಿನ ಕಾಯಿ ಅದಾವ. ಈಗ ಸೆಪ್ಟೆಂಬರ್ 9 2025 ಈ ಸೆಪ್ಟೆಂಬರ್ ತಿಂಗಳಲ್ಲೂ ಹಲಸು ಬಿಟ್ಟಿದ್ದೀರಿ? ಹಲಸು ಬಿಟ್ಟೈತ್ರಿ. ಈಗ ಇದು ಹಲಸು ಬಿಡೋ ಸೀಸನ್ ಮುಂಗಾರು ಇಲ್ಲ ಸರ್? ಮುಂಗಾರಿಯಲ್ಲಿ. ಇದು ಅನ್ ಸೀಸನಲ್ಲಿ ಈಗ ಹಲಸು ಬಿಡೋದ್ರಿಂದ ಹಾಂ ಸರ್, ಇದು ಒಳ್ಳೆ ಲಾಭ. 12 ತಿಂಗಳು ಬರೋದ್ರಿಂದ ರೈತರ ಲಾಭ ಒಳ್ಳೆ ಲಾಭ. ಇದು ಹಲಸಿನ ಗಿಡನೂ ಒಂದು 50 ಗಿಡ ಐತಿ. 50 ಗಿಡ ಆಯ್ತು ಸರ್. ಇದು ತೆಂಗಿನ ಗಿಡ ಎಷ್ಟು ಗಿಡ ಇದೆ ಸರ್? ಇದು ತೆಂಗಿನ ಗಿಡ ಒಂದು 200 ಗಿಡ ಐತ್ರಿ. 200 ಗಿಡ ಆಯ್ತು. ಇದು ಬಾರ್ಡರ್ ಕ್ರಾಫ್ಟ್ಗೆ ಅಂತ ಹಾಕೇವಿ. ಇದನ್ನ 35 ಅಡಿ ಡಿಸ್ಟೆನ್ಸ್ ಬಿಟ್ಬಿಟ್ಟು ಡಿಸ್ಟೆನ್ಸ್ ಹಾಕಿ. ಯಾಕಂದ್ರೆ ಈ ತೆಂಗಿನ ಗಿಡದ್ದು ಏನು ಇವು ಗರಿ ಇರ್ತಾವಲ್ಲ, ಅವು ಮ್ಯಾಕ್ಸಿಮಮ್ ಇದು ಹೈಟ್ ಇರೋದು 12 ಫೂಟ್. ಹಾಂ ಸರ್. ಅಂದ್ರೆ 2 ಗಿಡ ಸೇರಿಸಿದ್ರೆ 24 ಫೂಟ್ ಆಯ್ತು. ಮತ್ತೆ ತಿರ್ಗಾ ಸೆಂಟ್ರಲ್ಲಿ ಗ್ಯಾಪ್ ಇರ್ಬೇಕು ಒಂದು 5 ಫೂಟ್. 5 ಫೂಟು. ಹಿಂಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಇಟ್ಟು ನಾವು 35 ಫೂಟ್ ಹಾಕಿದಿರಿ. ಇನ್ನು ಸೆಂಟ್ರಲ್ಲಿ ಹಲಸು ಹಾಕಿದಿರಿ? ಹ್ಞೂ. ಇದು ಬಾರ್ಡರ್ ಕ್ರಾಫ್ಟ್ ಅಲ್ಲಿ ನಾವು ಮಾಗನಿ ಹಾಕಿದ್ವಿ. ಇದು ಬದಿವಿಗೆ ಅಂತಂದು ಇದನ್ನ ಯಾಕೆ ಹಾಕಿದ್ವಿ ಅಂದ್ರೆ, ಇದು ಮಾಗನಿ ನಮ್ಗೆ ಕಲ್ಲಿನ ಕಂಬ ಕೆಲಸ ಮಾಡ್ತೈತ್ರಿ. ಇದು ಹೌದು. ನಾವು ಹೊಲಕ್ಕೆ ತಂತಿ ಬೇಲಿ ಹಾಕ್ಬೇಕಪ್ಪ ಅಂದ್ರೆ ಸಪ್ರೇಟ್ ಆಗಿ ನಾವು ಪೋಲ್ ಹಾಕ್ಬೇಕಾಗಿಲ್ಲ, ಇದನ್ನ ಕಂಬ ನಿಂದಿರ್ಸ್ಬೇಕಾಗಿಲ್ಲ. ಇದನ್ನ 10 ಫೂಟ್ ಒಂದೊಂದು ನಾವು ಹಾಕೇವಿ ಮಾಗನಿನ. ಇದು ಮಾಗನಿನ ನಮಗೆ ಇದಕ್ಕೆ ತಂತಿ ಬೇಲಿ ಕಟ್ಕೊಂತ ಹೋಗ್ಬಿಟ್ರೆ ಇದನ್ನ ಬೇಲಿ ಕೆಲಸ ಮಾಡ್ತೈತಿ. ಬೇಲಿ ಕೆಲಸ ಮಾಡ್ತೈತಿ. ದುಡ್ಡು ಉಳಿತಾಯ ಆಗತ್ತೆ. ಮಾಗನಿದು ಒಂದು 10 ವರ್ಷಕ್ಕೆ ಅದ್ರ ಇದನ್ನ ಪ್ರಾಫಿಟ್ ಬರ್ತೈತಿ. ಆದ್ರೆ ನಮಗೆ ಬೇಲಿನ ಆಗ್ತದೆ. ಅದು ತಂತಿ ಹಾಕಿರೋದು ಇದಾಗಲ್ಲ ಸರ್? ಇದು ಏನಾಗಲ್ಲ, ಆಗಲ್ಲ. ಅದಕ್ಕೆ ಇದು ಬರ್ತೈತೆ ಸರ್, ಏನೋ ನೀವು ಎಲೆಕ್ಟ್ರಿಕಲ್ ಈ ಕೇಬಲ್ ಎಳಿತಿರಲ್ಲ ನೀವು, ಅದಕ್ಕೊಂದು ಪ್ಲಾಸ್ಟಿಕ್ ಇದು ಬರ್ತೈತಲ್ಲ, ಅದನ್ನ ಹಾಕಿ ಎಳೆದ್ರೆ ಗಿಡಕ್ಕೆ ಏನು ತೊಂದರೆ ಆಗೋದಿಲ್ಲ. ಪಾಳೇಕರ್ ಕೃಷಿನೂ ಭಾರಿ ಚೆನ್ನಾಗಿದೆ, ಬಾರ್ಡರ್ ಕ್ರಾಪ್ನು ಚೆನ್ನಾಗಿ ಹಾಕಿದ್ದೀರಾ. ನಾವು ಇಷ್ಟು ದಿವಸ ನೋಡ್ದಂಗೆ ನಿಮ್ಮದು ನಮ್ಮ ಹಾವೇರಿ ಭಾಗದಲ್ಲಿ ಈ ಥರ ಜಾಸ್ತಿ ಯಾರು ಮಾಡಿದ್ದಾರೆ, ಭಾಳ ಕಡಿಮೆ. ಇಲ್ಲ, ನಾವೇನಷ್ಟು ಪರಿಣಿತರು, ಅಷ್ಟು ಬುದ್ಧಿವಂತರಲ್ಲ, ನಮ್ಗಿಂತ ಬುದ್ಧಿವಂತರು ಇದಾರೆ ಸರ್. ಅಂದ್ರೆ ನಮ್ಮ ಹಾವೇರಿ ಭಾಗದಲ್ಲಿ ಮಾಡಿದಾರ ಭಾಳ ಕಡಿಮೆ. ಅದ್ರಲ್ಲಿ ನೀವು ಒಬ್ಬರಲ್ಲ. ಇಷ್ಟು ಒಂದೇ ಹೊಲದಲ್ಲಿ ಒಂದು 7 ಥರದ ಬೆಳೆಯನ್ನು ಮಾಡಿದ್ದೀರಿ. ಹೌದು ಸರಿ, ನೀವು ಎಲ್ಲ ಥರ ಬೆಳೆನೂ ಮಾಡಿದ್ದೀರಿ. ಡ್ರ್ಯಾಗನ್ ಫ್ರೂಟ್ಸ್ ನಡ್ರಲ್ಲಿ ಎಲ್ಲ ಥರ ಹಚ್ಚಿದ್ರಿ. ಇದು ಏನು ಸರ್? ಇದು ಈಗ ಇಲ್ಲೊಂದು ಗಿಡ ಇದೆಯಲ್ಲ ಸರ್, ಇದೊಂದು ಸುವರ್ಣ ಗಡ್ಡೆ ಅಂತೇಳಿ. ಹಾಂ ಸರ್. ಇದು ಇದು ಮೇಲೆ ಗಿಡ ಇದೆ. ಆ್ಯಕ್ಚುಲಿ ಗಡ್ಡೆ ಒಳಗೆ ಒಳ್ಳೆ ದೊಡ್ಡದಾಗ್ತೈತಿ. ಇದನ್ನ ಪಲ್ಯಕ್ಕೆ ಉಪಯೋಗ ಮಾಡ್ತಾರೆ. ಸರ್? ಹೌದು. ಹಚ್ಚಿ ಎಷ್ಟು ತಿಂಗಳ ಸರ್? ಇದನ್ನ ಹಚ್ಚಿ 1 ವರ್ಷ ಆಯ್ತು. ವರ್ಷಕ್ಕೆ ಒಂದ್ಸಲ ಇದನ್ನ ಹೊರಗಡೆ ಎಬ್ತೇವೆ ನಾವು. ಎಬ್ಬಿ ಇದನ್ನ ಮಾರ್ಕೆಟಿಗೆ ಕಳಿಸಿ, ಅದ್ರಾಗ ಒಂದು ಪೀಸ್ ಇರುತ್ತೆ. ಆಲೂಗಡ್ಡೆ ಹೆಂಗೆ ನಾವು ಇದನ್ನ ಮಾಡ್ತಾವಲ್ಲ, ಅದೊಂದು ಪೀಸ್ನ ಇದನ್ನ ಮತ್ತೆ ತಿರ್ಗಾ ಅದೇ ಜಾಗದಲ್ಲಿ ಹಾಕಿ ಮಣ್ಣು ಮುಚ್ಚಿಬಿಟ್ರೆ 1 ವರ್ಷಕ್ಕೆ ಮತ್ತೆ ಒಳಗೆ ಗಡ್ಡೆ ಆಗ್ತೈತಿ. ಒಂದೊಂದು ಗಡ್ಡೆ ಕಮ್ಸೆ ಕಮ್ ಒಂದು 10 kg ಬರ್ತೈತಿ. ಒಂದು ಗಡ್ಡೆ ರೀ? ಒಂದು ಗಡ್ಡೆ 10 ಹೆಂಗೆ ಕೆಜಿ ಇರುತ್ತೆ ಸರ್ ಇದು ಗಡ್ಡೆ? ಇದು 80-100 ರೂಪಾಯಿ, 120 ರೂಪಾಯಿವರೆಗೂ ಹೋಯ್ತು. ಹೌದಾ? ಇದು ನೀವು ಇದು ಮಾಡ್ತೀರಾ ಸರ್? ಇದು ನಾವು ಮಾಡಲ್ಲ, ಇದನ್ನ ಬೇರೆಯವ್ರಿಗೆ. ಅಂದ್ರೆ ಇದು ಫಸ್ಟ್ ಟೈಮ್ ಹಚ್ಚಿರೋದು ನೀವು? ಇಲ್ಲ, ಫಸ್ಟ್ ಟೈಮಲ್ಲಿ ಹೋದ ವರ್ಷನೂ ಕೊಟ್ಟೇವೆ ನಾವು. ಆದ್ರೆ ಇದನ್ನ ನಾವು ಮಾರೋದಿಲ್ಲ. ಈಗ ತರಕಾರಿ ಮಾರೋರಿಗೆ ನಾವು ಕೊಡ್ತೀವಿ. ಇದನ್ನ 6 ತಿಂಗಳು ಇಟ್ರು ಏನೂ ಆಗಲ್ಲ, ಗಡ್ಡೆ ಕೆಡಲ್ಲ. 6 ತಿಂಗಳ ಮಟ್ಟ ಮಾರ್ಬೋದು. ತರಕಾರಿ ಬೆಳೆಯಲ್ಲಿ ಯಾವುದು ಗಡ್ಡೆ ಆಯ್ತು, ಯಾವ್ದು 6 ತಿಂಗಳ ಮಟ್ಟ ಬರಲ್ಲ. ನೀವು ಸುವರ್ಣ ಗಡ್ಡೆ 6 ತಿಂಗಳ ಮಟ್ಟ ಬರ್ತೈತಿ. ಇದನ್ನ ಇಟ್ಟು ಸುವರ್ಣ ಗಡ್ಡೆ 6 ತಿಂಗಳ ಮಟ್ಟ ಇಟ್ಟು ಮಾಡ್ಬೋದು. ಚಿಪ್ಸ್ ಮಾಡ್ತಾರೆ, ಆಮೇಲೆ ಪಲ್ಯ ಮಾಡ್ತಾರೆ. ಎರಡು ಮಾಡ್ತಾರೆ. ಅದು ಹೆಸರು ಕೇಳಿದೇನ್ರಿ ಸುವರ್ಣ ಗಡ್ಡೆದು? ನಾವು ತಿಂದಿಲ್ಲ. ಇಲ್ಲ. ಇಲ್ಲೇ ಮತ್ತೆ ತಿರ್ಗಾ ನೋಡ್ಬೇಕಂದ್ರೆ ವಾಟರ್ ಆ್ಯಪಲ್ ಐತಿ ಸರ್. ಇಲ್ಲಿ ವಾಟರ್ ಆ್ಯಪಲ್ ಐತಾ? ಇದರಲ್ಲಿ 2 ಟೈಪ್ ಐತ್ರಿ. ಒಂದು ವೈಟ್ ಐತಿ, ಒಂದು ರೆಡ್ ಐತಿ. ಹಾಂ ಸರ್. ಇದು ರೆಡ್ ಇದ್ರಿ. ಇದು ರೆಡ್ ಸರ್. ರೆಡ್ ಆ್ಯಪಲ್ ಇದೆ, ವೈಟ್ ಆ್ಯಪಲ್ ಇದೆ. ಇದು ಎಷ್ಟು ವಾಟರ್ ಆ್ಯಪಲ್. ಇದು ಎಷ್ಟು ವರ್ಷದ ಗಿಡ ಸರ್? ಇದು 1 ವರ್ಷದ ಗಿಡ. 1 ವರ್ಷದ್ದು. ಎಷ್ಟು ವರ್ಷಕ್ಕೆ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್? ಇದು 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. 1 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಮತ್ತೆ ಮೇಂಟೆನೆನ್ಸ್ ಹೆಂಗೆ ಸರ್? ಇದಕ್ಕೆ ಏನು ಮೇಂಟೆನೆನ್ಸ್ ಇಲ್ಲ ಸರ್. ಇದೊಂದು ಕಾಡು ಜಾತಿ ಗಿಡ ಇದ್ದಂಗಿದೆ. ಕಾಡು ಜಾತಿ ನಾರ್ಮಲ್ ಮೇಂಟೆನೆನ್ಸ್. ನೇರಳೆ ಹಣ್ಣಿನ ಗಿಡ ಇದೆಲ್ಲ ಅಂತಾರ, ಅದೇ ಇದು ಬರುತ್ತೆ. ಅದೇ ಜಾತಿಲಿ ಬರ್ತೈತಿ. ಮೇಂಟೆನೆನ್ಸ್ ಅದೇ ಥರ ಮೇಂಟೆನೆನ್ಸ್. ಅದು ಈಗ ಏನು ಡ್ರ್ಯಾಗನ್ ಫ್ರೂಟ್ಸ್ಗೆ ನೀವು ಗೊಬ್ಬರ ಕೊಡ್ತೀರಲ್ಲ, ಹಂಗೆ ಕೊಡ್ತೀರಾ? ಅದೇ ಸೇಮ್ ಗೊಬ್ಬರ. ಇದಕ್ಕೂ ಡ್ರಿಪ್ ಇದೆ, ನೀರು ಹೋಗ್ತಾ ಇರುತ್ತೆ. ನೀರು ಹೋಗ್ತೈತಿ. ಆಮೇಲೆ ಅದು ವೇಸ್ಟ್ ಡಿಕಂಪೋಸರ್ ಇದಕ್ಕೂ ಬಿಡ್ತೀರಾ? ಇದಕ್ಕೂ ಬಿಡ್ತೇವೆ. ಜೀವಾಮೃತ, ವೇಸ್ಟ್ ಡಿಕಂಪೋಸ್ ಎರಡು ಬಿಡ್ತೀರಾ? ಅದು ಅವನಲ್ಲಿ ಅಲ್ಲಿ ತಯಾರಿಸೋಕೆ ಡ್ರಮ್ ಇದೆ ಅಂತಾರಲ್ಲ ಸರ್ ನೀವು? ಇದೆ ಸರ್, ಅಲ್ಲಿ ನಾನು ತೋರಿಸ್ತೇನೆ ನಿಮಗೆ. ಇವಾಗ ನಿಮ್ಮ ಹೊಲ ನಾವು ಎಲ್ಲ ಕಡೆ ನೋಡ್ಕೊಂಬಂತ ಬಂದ್ರಿ ಸರ್. ಹ್ಞೂ ರೀ.
ಎಲ್ಲ ಕಡೆನೂ ಕಸಾನು ಇದೆ, ಎಲ್ಲಾನು ನಿಮ್ಮ ಇಲ್ಲಿ ಕಸ ಆಗಿದ್ದಲ್ಲಿನೂ ನಿಮ್ಮೊಂದು ಗೊಬ್ಬರ ಸಿಗುತ್ತೆ. ಆ್ಯಕ್ಚುಲಿ ಹೊಲದೊಳಗೆ ಕಸ ಇರ್ಬೇಕ್ರಿ. ಕಸನ ಮಲ್ಚಿಂಗ್ ಮಾಡ್ಬೋದ್ರಿ ನಾವು. ಲೈವ್ ಮಲ್ಚಿಂಗ್ ಅಂತಾರೆ ಇದಕ್ಕೆ. ಬೇಸಿಗೆ ಕಾಲದಲ್ಲಿ ನಾವು ಕಸ ಬಿಡ್ಬೇಕ್ರಿ ಇದಕ್ಕೆ. ಯಾವುದೇ ನಮ್ಮ ಗಿಡ ಇರ್ತಾವಲ್ಲ, ಗಿಡದ ಬೇರು ಡೈರೆಕ್ಟ್ ಸೂರ್ಯನ ಕಿರಣಗಳು ಬೀಳಬಾರ್ದು. ಸರ್ ಇದು ಬಿದ್ದರೆ ಏನಾಗೈತೆ ಅಂದ್ರೆ ಗಿಡಕ್ಕೆ ತೊಂದರೆ ಆಗ್ತೈತಿ. ನಾವು ಅದಕ್ಕಾಗಿ ಈ ಕಸನ ತಗೊಂಡು ಬತ್ತುಲ್ಲಾಗಲಿ, ಆಮೇಲೆ ಈ ಕಸನ ಕೊಯ್ದು ಇದನ್ನ ಗಿಡದ ಸುತ್ತಲೂ ಹಾಕ್ತೇವೆ. ಗಿಡ ಸುತ್ತ ಮಲ್ಚಿಂಗ್ ಮಾಡ್ತೇವೆ. ಬೇರಿಗೆ ಡೈರೆಕ್ಟಾಗಿ ಸೂರ್ಯನ ಬಿಸಿಲು ಬೀಳಬಾರ್ದು ಅಂತ. ಸರ್ ಈಗ ಡ್ರ್ಯಾಗನ್ನಲ್ಲೇ ನಿಮ್ದು ಆ ಕಡೆ ಅಂತೂ ತೆಂಗಿತ್ತರ, ಈ ಕಡೆ ಬಾರ್ಡ್ರಿಗೂ ತೆಂಗಿನ ಗಿಡ ಹಚ್ಚಿದ್ರಿ. ಈ ಕಡೆ ಬಾರ್ಡ್ರಿಗೆ ತೆಂಗಿನ ಗಿಡ ಐತ್ರಿ. 2 ತೆಂಗಿನ ಗಿಡದ ಮಧ್ಯೆ ಹಲಸ ಐತಿ. ಆಮೇಲೆ 10 ಫೂಟ್ಗೆ ಒಂದೊಂದು ಮಹಾಗನಿ ಐತಿ. ಇದರ ತಳಿ ಹೆಸರು ಅರಸೀಕೆರೆ ಟಾಲ್ ಅಂತ ಹೇಳಿ. ತೆಂಗು ಅರಸೀಕೆರೆ ಟಾಲ್. ಇದು 4 ವರ್ಷಕ್ಕೆ ಇದು ಈಲ್ಡಿಂಗ್ ಶುರು ಆಕತಿ. ಹೈ ಈಲ್ಡಿಂಗ್. ಆಮೇಲೆ ಕೊಬ್ಬರಿ ಒಳ್ಳೆ ಚೆನ್ನಾಗಿ ಬರ್ತೈತಿ. ಇದ್ರಾಗ ಕೊಬ್ಬರಿನೂ ದಪ್ಪ ಕೊಬ್ಬರಿ ಇದು. ಆಮೇಲೆ ವರ್ಷದಾಗ ಒಂದು ಗಿಡ ಇಂಡ್ಲ ಅಂತಿರ 13 ಹಿಂಡಿ ತೆಗಿತೈತಿ. 13 ತೆಗಿತೈತಿ. ಒಳ್ಳೆ ಚೆನ್ನಾಗಿರ್ತೈತಿ. ಎಷ್ಟು ಒಂದು 250 ಕಾಯಿ ಬಿಡ್ತಾನೆ ಸರ್? 300 ಕಾಯಿ ಬಿಡ್ತೈತಿ ಸರ್. ಬಿಡ್ತೈತಿ. ನಾವು ಬೇರೆ ತೋಟದಾಗ ಅದಾವಿ, ಅದನ್ನ ನೋಡಿ ನಾವು ಹಚ್ಚಿದ್ದು. ಹೌದು ಸರ್. ಹೈಟ್ ಹೋಗುತ್ತೆ ಸರ್ ಅದು ಗಿಡ? ಹೈಟ್ ಹೋಗತ್ತೆ. ಎಷ್ಟು ಒಂದು 10 ಫುಟ್ ಹೋಗುತ್ತೆ? ಎಷ್ಟು ಹೋಗುತ್ತೆ ಸರ್? ಜಾಸ್ತಿ ಹೋಗತ್ತೆ. ಇನ್ನೂ ಜಾಸ್ತಿ ಹೋಗತ್ತೆ. ಇದು ಆಯುಷ್ಯ ಎಷ್ಟು ವರ್ಷ ಸರ್ ಇದ್ರದ್ದು? ಇದರ ಆಯುಷ್ಯ ಇವರು ನಮಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಒಂದು 50 ವರ್ಷ 60 ವರ್ಷ 100 ವರ್ಷ ಮಟನೂ ಬರ್ತೈತಿ ಅಂತ ಹೇಳ್ತಾರೆ. ಅದು ಡ್ರ್ಯಾಗನ್ ಸರ್? ಡ್ರ್ಯಾಗನ್ 40 ವರ್ಷ. 40 ವರ್ಷ ಲೈಫ್. ನಿವೃತ್ತ ಸೈನಿಕರು ಸಮಗ್ರ ಸಾವಯವ ಕೃಷಿಯನ್ನು ಪಾಳೇಕರ್ ಸರ್ ಹೇಳಿದ ರೀತಿಯಲ್ಲಿ ಮಾಡಿ ಯಶಸ್ಸನ್ನು ಕಂಡಿದ್ದಾರೆ. ಅವರು ಹಚ್ಚಿದ ಗಿಡಗಳನ್ನು ಇನ್ನೊಮ್ಮೆ ರಿಪೀಟ್ ಮಾಡಿ ಹೇಳ್ತೀನಿ. ಡ್ರ್ಯಾಗನ್ ಫ್ರೂಟ್ಸ್, ಪೇರಲ, ನಿಂಬೆ, ಬಟರ್ ಫ್ರೂಟ್ಸ್, ತೆಂಗಿನ ಗಿಡ, ಹಲಸು, ಅಂಜೂರ, ನುಗ್ಗೆ, ಬಾಳಿ, ವಾಟರ್ ಆ್ಯಪಲ್, ಮಹಾಗನಿ ಬಾರ್ಡ್ರಿಗೆ ಹಾಕಿ ಯಶಸ್ಸನ್ನು ಕಂಡಿದ್ದಾರೆ. ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇವ್ರ ನಂಬರನ್ನು ನಾನು ಡಿಸ್ಪ್ಲೇದಲ್ಲಿ ಹಾಕಿರ್ತೀನಿ. ಅವ್ರ ನಂಬರನ್ನು ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ನೀವು ಮಾತಾಡ್ಬೋದು. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ.